ಅಲ್ಲ ಅಲ್ಲ ನೀನೆ. ಇಂದು ದೇಶದೆಲ್ಲೆಡೆ ರಂಜಾನ್ ಹಬ್ಬದ ಸಂಭ್ರಮ. ಮುಸಲ್ಮಾನರ ಪವಿತ್ರ ಹಬ್ಬವಾದ ರಂಜಾನ್ ಹಬ್ಬವನ್ನ ಇಂದು ನಾಡಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು. ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲೂ ರಂಜಾನ್ ಹಬ್ಬದ ಸಂಭ್ರಮ ಸಡಗರ ಮನೆ ಮಾಡಿದ್ದು, ಮುಸ್ಲಿಂ ಸಮುದಾಯದವರು ಪಟ್ಟಣದ ಈದ್ಗಾ ಮೈದಾನದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಶ್ರದ್ಧಾ ಭಕ್ತಿಯಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಹಬ್ಬವನ್ನ ಆಚರಣೆ ಮಾಡಿದ್ರು. ಚಂದ್ರ ದರ್ಶನವಾದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇಂದು ರಂಜಾನ್ ಹಬ್ಬ ಆಚರಿಸಲಾಗಿದ್ದು, ಈದ್ ಉಲ್ ಫಿತರ್ ಶಾಂತಿ ಮತ್ತು ಸಹೋದರತ್ವದ ಹಬ್ಬವಾದ ಈದ್ ಅನ್ನ ಬಹಳ ಉತ್ಸಾಹದಿಂದ ಆಚರಿಸಲಾಯಿತು. ಬಡವರು, ಶ್ರೀಮಂತರು, ಮಕ್ಕಳು, ವಯೋವೃದ್ಧರಾಗಿ ಪ್ರತಿಯೊಬ್ಬರು ಹೊಸ ಹೊಸ ಉಡುಗೆಗಳನ್ನು ತೊಟ್ಟು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿದ್ರು. ರಂಜಾನ್ ಆಚರಣೆಗೂ ಮುನ್ನ ಈ ಮಾಸದಲ್ಲಿ ಮುಸ್ಲಿಮರು 30 ದಿನ ಉಪವಾಸ ಆಚರಿಸುವ ಜೊತೆಗೆ ದಾನ ಧರ್ಮ, ವಿಶೇಷ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇಸ್ಲಾಮಿನ ತರಾವೀಹ್ ನಮಾಜ್, ಉಪವಾಸ, ಜಕಾತ್, ಹಜ್ ಎಂಬ ಪಂಚಕರ್ಮಗಳನ್ನು ನೆರವೇರಿಸುವ ರಂಜಾನ್ ಪುಣ್ಯ ಸಂಪಾದಿಸುವ ಮಾಸವು ಇದು ಅಂತ ಅನಿಸಿಕೊಂಡಿದೆ. ತಮ್ಮ ಪವಿತ್ರ ಹಬ್ಬ ರಂಜಾನ್ ಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣದ ಹಲವು ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿ ಮೆರವಣಿಗೆ ಮೂಲಕ ಈದ್ಗಾ ಮೈದಾನಕ್ಕೆ ಆಗಮಿಸಿದ ಮುಸ್ಲಿಂ ಸಹೋದರರಿಗೆ ತಂಪು ಪಾನೀಯ ನೀಡಿ ಸ್ವಾಗತಿಸಲಾಯಿತು. ನಂತರ ಧರ್ಮಗುರುಗಳ ಮಾರ್ಗದರ್ಶನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಮೂಲಕ ಅಲ್ಲಾಹನನ್ನ ಸ್ಮರಿಸಿ ಹಬ್ಬದ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡ್ರು. ಈ ವೇಳೆ ನ್ಯೂಸ್ ಪವರ್ ಜೊತೆ ಮುಸ್ಲಿಂ ಧರ್ಮಗುರುಗಳಾದ ಅಬ್ದುಲ್ ಮುಸಾಫಿರ್ ಹಾಗೂ ನಾಸಿರ್ ರಜಾಕ್ ಮಾತನಾಡಿ ರಂಜಾನ್ ಹಬ್ಬದ ಮಹತ್ವ ಮತ್ತು ಸಾಮೂಹಿಕ ಪ್ರಾರ್ಥನೆಯ ಬಗ್ಗೆ ತಿಳಿಸಿದರು. ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಿಕೊಳ್ಳುತ್ತೇನೆ. ಹಾಗೂ ನಮ್ಮ ಪೊಲೀಸ್ ಅಧಿಕಾರಿ ವರ್ಗದವರಿಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಬೇರೆ ಯಾವುದೇ ಜನ ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ಸಹ, ಇಡೀ ಇಂಡಿಯಾಗೆ ಸಹ ನಮ್ಮ ಮುಸ್ಲಿಂ ಬಾಂಧವರ, ನಂಜನಗೂಡಿನ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯ. ಪ್ರೀತಿ, ವಿಶ್ವಾಸ, ಆತ್ಮಶಾಂತಿ, ಮುಸ್ಲಿಮೇ ಬಾಯಿ ಅಲ್ಲ, ಎಲ್ಲ ಸಮುದಾಯ ಜನರು ಒಬ್ಬರಿಗೆ ಬಾಯಿ ಸೇರ್ಕೊಂಡು ಜೀವನ ಮಾಡ್ತಾರೆ. ಸರ್, ಒಂದು ಹಾಸ್ಪಿಟ್ಲ್ಗೆ ಹೋಗ್ತೀವಿ, ಆ ಹಾಸ್ಪಿಟ್ಲಲ್ಲಿ ಬರೀ ಒಂದೇ ಸಮುದಾಯ ಜನ ಇರಲ್ಲ. ಹಂಗೆ ಬೆಳ್ಳಿಗೆ ಮುರಿದ್ರೆ ಒಂದೇ ಥರ ಕಲರ್ ಬರುತ್ತೆ, ಬೇರೆ ಬೇರೆ ಕಲರ್ ಬರಲ್ಲ. ಹಿಂದೂ ಮುಸ್ಲಿಂ ಅಂತ ಮಾಡೋಕ್ಕೆ ಯಾರು ಆಗಬಾರ್ದು. ವೈಲೆನ್ಸ್ ಆಗುತ್ತೆ, ಇದರಲ್ಲಿ ಜಗಳ ಆಗುತ್ತೆ. ನಮ್ಮ ಸಂವಿಧಾನಕ್ಕೆ ಅದು ಕಷ್ಟ ಆಗುತ್ತೆ. ಆಮೇಲೆ ಅದಕ್ಕೆ ಮುರಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗೇನು ಸರ್, ನಾವು ಹಿಂದೂ ಮುಸ್ಲಿಂ ಬಾಯಿಗೆ ಅಂತ ನಾವು ಜೀವನ ಮಾಡಿದ್ರೇ ಇದು ನಮಗೆ ಪ್ರಯೋಜನ ಸರ್. ಈ ಟೈಮ್ನಲ್ಲಿ, ಈ ಸಿಚುವೇಶನ್ನಲ್ಲಿ ಎಲ್ಲ ಸೇರಿ ನಮ್ಮ ಭಾರತ ದೇಶಕ್ಕೆ ಒಗ್ಗಟ್ಟು ಮತ್ತು ಗಟ್ಟಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಸರ್. ಇದನ್ನೇ ಈ ಹಬ್ಬದಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು, ಇಲ್ಲಿ ನಾವು ನಮಾಜ್ ಮಾಡಿ, ದುವಾ ಮಾಡಿ, ಮತ್ತು ಎಲ್ಲ ಜಿಕರ್ ದುವಾ ಎಲ್ಲ ಮಾಡಿ ಇಡೀ ಭಾರತ ದೇಶಕ್ಕೆ ಅಭಿವೃದ್ಧಿ ಆಗಬೇಕು. ನಮ್ಮ ನಂಜನಗೂಡು ತಾಲೂಕು ಚೆನ್ನಾಗಿ ಅಭಿವೃದ್ಧಿವಾಗಬೇಕು. ಟ್ರಾಫಿಕ್ ಬಗ್ಗೆ ಇರಲಿ, ರೋಡ್ ಸಮಸ್ಯೆ ಇರಲಿ, ಮೋರಿ ಸಮಸ್ಯೆ ಇರಲಿ, ನಲ್ಗಳು ಸಮಸ್ಯೆ ಇರಲಿ. ಆಮೇಲೆ ನಮ್ಮ ಈ ತಾಲೂಕಿನ ಶಾಸಕರು ದರ್ಶನ್ ಅವ್ರಿಗೂ ಸಹ ನಾನು ರಂಜಾನ್ ಹಬ್ಬದ ಶುಭಾಶಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಕೆಲಸ ಮಾಡ್ತಾ, ಸಿಯಾಸತ್ಗೆ ಹೋಗ್ತಾ ಇಲ್ಲ, ಪೊಲಿಟಿಷನ್ಗೆ ಹೋಗ್ತಾ ಇಲ್ಲ. ಇಲ್ಲಿ ನಾವು ಸೇವೆ ಪ್ರಕಾರ ನಾನು ಮಾತಾಡ್ತಾ ಇರೋದು, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದೇ ಥರ ಎಲ್ಲ ದೇಶದಲ್ಲಿ ನಾವು ಒಗ್ಗಟ್ಟಾಗಿ ಬಾಳಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. अस्सलाम वालेकुम वरहमतुल्लाहि वबरकातुहू। आलम इस्लाम के तमाम मुसलमानों को और हमारे हिंदू भाइयों को दिल की अता गहराइयों से ईद उल फितर की मुबारकबाद पेश करते हैं। अल्हम्दुलिल्लाह
31 मार्च आज बरोज़ पीर ईद उल फित्र की नमाज शहर नंजनगुड़ के अंदर कुल अमल सुकून के साथ बड़ी ही आलीशान बड़ी ही तादाद में ईद उल फित्र की नमाज अदा की गई। जो है सिर्फ हम लोगों ने लोगों को और ख़ास करके मुल्क हिंदुस्तान के अंदर अमन और सुकून का शांति का पैगाम देते हुए लोगों को ये बताया कि आपस में इत्तेहाद के साथ रहे, इत्तेफाक से रहे, चाहे वो हिंदू भाई हो वो अपना भाई है, सब आपस में एक होकर दुनिया में ज़िंदगी करेंगे तो इंशाअल्लाह यहाँ भी कामयाब है वहाँ भी कामयाब है। यही हम लोगों को दर्स भी दिए हैं। अल्हम्दुलिल्लाह मुल्क हिंदुस्तान अमल वाला हिंदुस्तान है, इसमें अमल के साथ हमें और आपको रहना है। बस यही पैगाम आज ईद उल फित्र के मौके पर लोगों को बताया गया। ವಕ್ಫ್ ಕಾಯ್ದೆ ತಿದ್ದುಪಡಿ ಮಸೂದೆಗೆ ವಿರೋಧಿಸಿ ರಾಜ್ಯಾದ್ಯಂತ ಕಪ್ಪು ಪಟ್ಟಿ ಧರಿಸಿ ಮುಸ್ಲಿಂ ಬಾಂಧವರು ನಮಾಜ್ ಮಾಡಿದ್ದಾರೆ. ನಂಜನಗೂಡಿನಲ್ಲೂ ಹಲವೆಡೆ ಕಪ್ಪು ಪಟ್ಟಿ ಧರಿಸಿ ಮುಸ್ಲಿಂ ಬಾಂಧವರು ನಮಾಜ್ ಮಾಡಿದ್ದು, ಈ ಮೂಲಕ ವಕ್ಫ್ ಕಾನೂನು ತಿದ್ದುಪಡಿ ವಿರೋಧಿಸಿ ಶಾಂತಿಯುತ ಪ್ರತಿಭಟನೆ ನಡೆಸಿದ್ರು. ಕಪ್ಪು ಪಟ್ಟಿ ಧರಿಸಿ ನಮಾಜ್ ಮಾಡುವುದರ ಮೂಲಕ ವಕ್ಫ್ ಕಾನೂನು ತಿದ್ದುಪಡಿಗೆ ವ್ಯಾಪಕ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಅಸ್ಸಲಾಮು ಅಲೈಕುಂ. ಕಪ್ಪು ಪಟ್ಟಿ ಧರಿಸಿರೋ ಉದ್ದೇಶ ಏನಂದರೆ ಇಡೀ ಭಾರತದಲ್ಲಿ ಸಂವಿಧಾನದ ಪ್ರಕಾರ ನಾವು ನಡ್ಕೊಂಡು ಹೋಗ್ಬೇಕಂತ ಒಂದು. ಎರಡನೇದೇನೆಂದರೆ ಸಂವಿಧಾನದ ವಿರುದ್ಧವಾಗಿ ನಮ್ಮ ರಾಷ್ಟ್ರದ ವಕ್ಫ್ ಬೋರ್ಡ್ ಏನಿದೆ ಆ ವಕ್ಫ್ ಬೋರ್ಡನ್ನು ಬಿಲ್ ಮಾಡಿಫೈ ಮಾಡಿ ಬೇರೆ ರೀತಿ ತರಬೇಕು ಅನ್ನೋ ಉದ್ದೇಶದಿಂದ ವಿರೋಧ ಪಕ್ಷದವರು BJP ಪಕ್ಷದವರು ಅದನ್ನು ತರ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನಮ್ಮ ಹಿರಿಕರು ರಾಷ್ಟ್ರದಲ್ಲಿ ಕೋರ್ಟ್ ಮೆಟ್ಲತ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಅದರ ಸಂಕೇತವಾಗಿ ನಾವು ಇವತ್ತು ಇಡೀ ಇಂಡಿಯಾದಲ್ಲಿ ಹಳ್ಳಿನಲ್ಲೂ ನಮಾಜ್ ಮಾಡುವಾಗ ಕಪ್ಪು ಬಟ್ಟೆ ಧರಿಸ್ಕೊಂಡು ಮಾಡಬೇಕಂತ ಒಂದು ಆದೇಶ ಮಾಡಿರೋದ್ರಿಂದ ನಾವು ಇವತ್ತು ಅದು ಧರಿಸಿ ಆದೇಶ ಪಾಲನೆ ಮಾಡಿದ್ದೀವಿ. ಇನ್ನು ಸಾಮೂಹಿಕ ಪ್ರಾರ್ಥನೆ ಹಿನ್ನೆಲೆಯಲ್ಲಿ ಈದ್ಗಾ ಮೈದಾನದ ಸುತ್ತ ಡಿವೈಎಸ್ಪಿ ರಘು, ವೃತ್ತ ನಿರೀಕ್ಷಕ ರವೀಂದ್ರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸಹ ಕಲ್ಪಿಸಲಾಗಿತ್ತು. ಒಟ್ಟಾರೆ ತಮ್ಮ ಪವಿತ್ರ ಹಬ್ಬ ರಂಜಾನ್ ಹಬ್ಬವನ್ನ ನಂಜನಗೂಡಿನ ಮುಸ್ಲಿಂ ಬಾಂಧವರು ಶ್ರದ್ಧಾ ಭಕ್ತಿ ಮತ್ತು ಸಂಭ್ರಮ ಸಡಗರದಿಂದ ಆಚರಿಸಿದ್ರು.